ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ತಾಜಾ ಸುದ್ದಿ. ಕನ್ನಡ ಸೇರಿದಂತೆ ದಕ್ಷಿಣದ ಹಲವು ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಆಗಿನ ಕಾಲದ ನಂಬರ್ 1 ನಟಿ ಲಕ್ಷ್ಮಿ. ಹೌದು ಸ್ನೇಹಿತರೆ, ಲಕ್ಷ್ಮಿ ಅವರ ಸಿನಿಮಾ ಅಂದ್ರೆ ಕಾದು ಕೂತು ನೋಡುವಂತ ಮಹಿಳೆಯರೇ ಹೆಚ್ಚು. ಹೌದು, ಅವರು ತುಂಬಾ ಸೆಂಟಿಮೆಂಟ್ ಸಿನಿಮಾಗಳಲ್ಲಿ ನಟಿಸಿ ಮಹಿಳೆಯರ ಮನಸ್ಸು ಗೆದ್ದ ನಟಿ ಲಕ್ಷ್ಮಿ. ಲಕ್ಷ್ಮಿ ಅವರು ತೆರೆ ಮುಂದೆ ಎಷ್ಟು ನಗಿಸ್ತಾ ಇದ್ರು, ತೆರೆ ಹಿಂದೆ ಅವರ ಜೀವನದಲ್ಲೂ ಸಾಕಷ್ಟು ಕಷ್ಟ ಹಾಗೂ ನೋವು ನಲಿವುಗಳನ್ನ ಕಂಡಿದ್ದಾರೆ. ಆದ್ರೆ ಲಕ್ಷ್ಮಿ ಅವರ ಮಗಳು ಕೂಡ ಈಗಲೂ ಕೂಡ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಲಕ್ಷ್ಮಿ ಅವರ ಮಗಳು ಈಗ ಮಾಡುತ್ತಿರುವ ಕೆಲಸ ಏನು, ಅವರ ಮಗಳು ಹೇಗಿದ್ದಾರೆ, ಲಕ್ಷ್ಮಿ ಅವರು ಹೇಗಿದ್ದಾರೆ, ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ಈ ವಿಡಿಯೋ ನೋಡಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕನ್ನಡವೂ ಸೇರಿದಂತೆ ದಕ್ಷಿಣದ ಹಲವು ಭಾಷೆಗಳಲ್ಲಿ ನಟಿಸಿರುವ ಹಿರಿಯ ನಟಿ ಲಕ್ಷ್ಮಿ ಅವರ ಪುತ್ರಿ ಐಶ್ವರ್ಯ ಭಾಸ್ಕರನ್ ಇದೀಗ ಕೆಲಸವಿಲ್ಲದೆ ಅಕ್ಷರಶಃ ಭೀತಿಗೆ ಬಿದ್ದಿದ್ದಾರೆ. ಜೀವನ ನಡೆಸಲು ಕಷ್ಟವಾಗುತ್ತಿದೆ ಎಂದು ಅವರೇ ಚಾನಲ್ ಒಂದರ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ನಾನು ಒಂದೊತ್ತು ಮಾತ್ರ ಊಟ ಮಾಡುತ್ತೇನೆ, ಚಿಕ್ಕದೊಂದು ಮನೆಯಲ್ಲಿ ವಾಸ, ಬದುಕಿಗಾಗಿ ಸಾಬೂನು ಮಾರುತ್ತಿದ್ದೇನೆ, ಮನೆಯಾಚೆ ನಗುತ್ತಿದ್ದವಳು ಮನೆಗೆ ಬಂದ ಮೇಲೆ ದುಃಖಿಸುತ್ತೇನೆ. ನನ್ನ ಬದುಕು ಸರಿ ಹೋಗಬೇಕು ಅಂದರೆ ಒಂದೊಳ್ಳೆ ಧಾರಾವಾಹಿಯಲ್ಲಿ ನಟಿಸಲು ಅವಕಾಶ ಸಿಗಬೇಕು ಎಂದಿದ್ದಾರೆ. ಅಂದಹಾಗೆ ಈ ಐಶ್ವರ್ಯ ಬೇರೆ ಯಾರೂ ಅಲ್ಲ, ಕನ್ನಡಿಗರೇ ಆಗಿ ಹೋಗಿರುವ ಹಿರಿಯ ನಟಿ ಲಕ್ಷ್ಮಿ ಮತ್ತು ಅವರ ಮೊದಲ ಪತಿ ಭಾಸ್ಕರ್ ದಂಪತಿ ಮಗು. 1969ರಲ್ಲಿ ಭಾಸ್ಕರ್ ಮತ್ತು ಲಕ್ಷ್ಮಿ ಹೊಸ ಜೀವನಕ್ಕೆ ಕಾಲಿಟ್ಟರು. ಆ ಹೊಸ ಜೀವನ ಅವರನ್ನು ಅಪ್ಪಿಕೊಳ್ಳಲಿಲ್ಲ. ಹಾಗಾಗಿ 1974ರಲ್ಲಿ ದೂರವಾದರು. ಅಷ್ಟರಲ್ಲಿ ದಂಪತಿಗೆ ಐಶ್ವರ್ಯ ಹುಟ್ಟಿದರು. ಚಿತ್ರರಂಗದಲ್ಲಿ ಬಹುಭಾಷಾ ನಟಿಯಾಗಿ ಗುರುತಿಸಿಕೊಂಡ ನಟಿ ಐಶ್ವರ್ಯ ಭಾಸ್ಕರನ್ ಸೌತ್ ಸಿನಿಮಾಗಳಲ್ಲಿ ನಟಿಯಾಗಿ ಗಮನ ಸೆಳೆದಿದ್ದಾರೆ. ಕನ್ನಡದ ಹೊಸ ಕಾವ್ಯ ಸೇರಿದಂತೆ ನಾನಾ ಭಾಷೆಗಳಲ್ಲಿ ನರಸಿಂಹಂ, ಸತ್ಯಮೇವ ಜಯತೆ, ಪ್ರಜಾ, ದಿ ಫೈರ್, ನೋಟ್ಬುಕ್ನಂತಹ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ ನಟಿ ಐಶ್ವರ್ಯ ಹೊಟ್ಟೆಪಾಡಿಗಾಗಿ ಸಾಬೂನು ಮಾರಾಟ ಮಾಡುತ್ತಿದ್ದಾರೆ. ಅವಕಾಶಗಳ ಕೊರತೆಯಿಂದ ಜೀವನ ನಿರ್ವಹಣೆಗೆ ಸಾಬೂನು ಮಾರಾಟಕ್ಕಿಳಿದಿದ್ದಾರೆ. ಇತ್ತೀಚೆಗಷ್ಟೇ ನೀಡಿದ ಸಂದರ್ಶನವೊಂದರಲ್ಲಿ ಐಶ್ವರ್ಯ ತಮ್ಮ ಖಾಸಗಿ ಜೀವನದ ನಿರ್ವಹಣೆಯ ಕುರಿತು ಮಾತನಾಡಿದ್ದಾರೆ. ನನಗೆ ಈಗ ಕೆಲಸವಿಲ್ಲ, ಜೊತೆಗೆ ಜೀವನ ನಿರ್ವಹಣೆಗೆ ಹಣವಿಲ್ಲ ಮತ್ತು ಸಾಬೂನು ಮಾರುತ್ತಾ ಬೀದಿಗಳಲ್ಲಿ ವಾಸಿಸುತ್ತಿದ್ದೇನೆ. ನನಗೆ ಸಿನಿಮಾ ಮಾಡಲು ಆಸಕ್ತಿ ಇದೆ, ಯಾರಾದರೂ ಸಿನಿಮಾಗಾಗಿ ಕರೆ ಮಾಡುತ್ತಾರೆ ಎಂಬ ಭರವಸೆಯಿಂದ ಎಂದು ನಟಿ ಐಶ್ವರ್ಯ ಮುಕ್ತವಾಗಿ ಮಾತನಾಡಿದ್ದಾರೆ. ಒಟ್ನಲ್ಲಿ ಎಷ್ಟೇ ಇದ್ರೂ ಮಾದರಿಯಾಗಿ ಬದುಕುತ್ತಿರುವ ನಟಿ ನಡೆಗೆ ಅಭಿಮಾನಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನಟಿ ಲಕ್ಷ್ಮಿ ಅವರ ಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.